ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತಿನ ವಿಡಿಯೋದಲ್ಲಿ ನಾರ್ಮಲ್ ನನ್ನ ಡೈಲಿ ರೂಟೀನ್ ಯಾವ ಥರ ಇರುತ್ತೆ ಅದನ್ನು ತೋರಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಣ, ವೆಯ್ಟ್ ಮಾಡೋದು ಬೇಡ. ಇದು ತುಳಸಿಗಟ್ಟೆ ಹತ್ರ ರಂಗೋಲಿ ಹಾಕಿದ್ದೆ. ಬೆಕ್ಕು ಬಂದು ಫುಲ್ ಒಂದು ಕಡೆ ಪಾಪ, ಅದಕ್ಕೆ ಇವಾಗ ಚಳಿಗಾಲ ಅಲ್ವಾ, ಚಳಿಗಾಲ ಅಂತ ಬಂದು ಅದು ಕಲ್ ಮೇಲೆ ಮಲ್ಕೊಂಡು ಒಂದು ಕಡೆ ರಂಗೋಲಿ ಫುಲ್ ಅಳಿಸೋಗ್ಬಿಟ್ಟಿದೆ. ಇದು ಪಕ್ಕದ ಮನೆಯವರು ಕಾಯಿ ಜಾಸ್ತಿ ಆಗಿದೆ ಅಂತ ಒಣಗಕ್ಕೆ ಇಟ್ಟಿದ್ರೇನೋ, ಬಟ್ ಅದು ಹಳಿಲಿ ಬಂದು ಫುಲ್ಲು ಹಳಿಲಿಗೋಸ್ಕರನೇ ಇಟ್ಟಿದ್ದಾರೇನೋ ಕಾಯಿ. ಅದು ಫುಲ್ ಬಂದು ತಿನ್ಕೊಂಡು ಹೋಗ್ತೈತೆ. ನನ್ನ ಮಗ ನೋಡಿದ್ರೆ ಕಳ್ಳಿ ತಿಂತಾ ಇದೆಯಾ ಕಾಯಿ ಅಂತ ರೇಗಿಸ್ತಾನೆ. ಆ ಅಳಿಲಿಗೂ ಬಿಡಲ್ಲ, ಅಷ್ಟು ಕಳ್ಳ ಅವನು. ನಾನು ನನ್ನ ಮಗನ ಸ್ಕೂಲಿಗೆ ಕಳಿಸಿ ಸ್ವಲ್ಪ ಕುತ್ಕೊಂಡು ಟೀ ಕುಟ್ಕೊಂಡು ಮತ್ತೆ ಅಡುಗೆ ಮನೆಯಿಂದ ಕೆಲಸ ಸ್ಟಾರ್ಟ್ ಮಾಡೋಣ ಅಂತ ಬೆಳಗ್ಗೆ ತಿಂದಿರೋ ಅಂಥ ಪಾತ್ರೆ ಎಲ್ಲ ತೊಳಿತಾ ಇದ್ದೀನಿ. ನಮ್ಮ ಹೆಣ್ಮಕ್ಳಿಗೆ ಏನಪ್ಪ ಅಂದರೆ ಕೆಲಸ ಮುಗಿದ್ಬಿಟ್ರೆ ಅಯ್ಯೋ ಸಮಾಧಾನದಿಂದ ಕೂತ್ಕೋಬೋದು. ಇಲ್ಲ ಅಡುಗೆ ಮನೇಲಿ ಏನಾದರೂ ಕೆಲಸ ಇರಲಿ, ಏನೇ ಒಂದು ಕೆಲಸ ಬಾಕಿ ಇದ್ರೂ ನಮಗೆ ಸಮಾಧಾನ ಅಂತೂ ಆಗಲ್ಲ. ಯಪ್ಪ ಯಾವಾಗ ಮಾಡೋದು, ಏನು ಮಾಡೋದು ಅಂತ ಟೆನ್ಷನ್ ಆಗಿಬಿಡುತ್ತೆ. ಈ ಕೆಲಸ ಹೊರಗಡೆ ಹೋಗಿ ಕೆಲಸ ಮಾಡೋರಿಗೆ ಟೆನ್ಷನ್ ಆಗುತ್ತೆ ಇಲ್ಲೋ ಗೊತ್ತಿಲ್ಲ, ಬಟ್ ನಾವು ಮನೇಲಿರೋ ಹೆಣ್ಮಕ್ಳಿಗೆ ಟೈಮ್ ಸರಿಯಾಗಿ ನಮ್ಮ ಕೆಲಸ ಆಗಿಲ್ಲ ಅಂದರೆ ತುಂಬಾ ಟೆನ್ಷನ್ ಆಗಿಬಿಡುತ್ತೆ. ನನಗೆ ಹಾಗೇ ಕೆಲಸ ಇಟ್ಕೊಂಡು ಕೂತ್ಕೊಳ್ಳೋದಾಗಿರಲಿ, ಮಲ್ಕೊಳ್ಳೋದಾಗಿರಲಿ ಆ ಥರ ಎಲ್ಲ ಮಾಡೋಕ್ಕಾಗಲ್ಲ. ಒಂದು ಟೈಮಲ್ಲಿ ಆ ಥರ ಎಲ್ಲ ನಾವು ಟೈಮ್ ಸ್ಪೆಂಡ್ ಮಾಡಿರ್ತೀವಿ. ನಮ್ಮ ಅಮ್ಮ ಮಾಡ್ಕೊಂಡು ತರ್ತವೋ, ನಮ್ಮ ತಂಗಿ ಮಾಡ್ಕೊಂಡು ತರ್ತಗೋ, ಅಕ್ಕ ಮಾಡ್ಕೊಳ್ತಾರೆ ಅಂತ. ಆದರೆ ನಾವು ಮದುವೆ ಆದಮೇಲೆ ಜವಾಬ್ದಾರಿ ಎಲ್ಲ ನಮ್ಮ ಮೇಲೆ ಇರಬೇಕಾದ್ರೆ ನಾವು ಆ ಥರ ಎಲ್ಲ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲ್ಲ. ಒಂದು ಟೈಮಲ್ಲಿ ನಮ್ಮ ಕೈಲಿ ಏನೂ ಆಗಲ್ಲ, ನಾವು ಇದೆಲ್ಲ ಮಾಡ್ತೀವ ಅಂತ ಒಂದೊಂದು ಸರಿ ನಮ್ಮ ಮೇಲೆ ಡೌಟ್ ಬರುತ್ತೆ. ಇಲ್ಲ ನಮ್ಮ ಮನಸ್ಸಿಂದ ನಾವು ದೃಢರಾಗಿ ನಿಂತ್ಕೊಂಡಾಗ ಇಲ್ಲ ನಾನು ಈ ಕೆಲಸ ಮಾಡೇ ಮಾಡ್ತೀನಿ, ನಮ್ಮ ಕೈಲಿ ಸಾಧ್ಯ ಇದು ಅಂತ ಅಂದ್ಕೊಂಡ್ರೆ ಯಾವುದು ಅಸಾಧ್ಯ ಆಗದೆ ಇರೋ ಕೆಲಸ ಯಾವುದೂ ಇಲ್ಲ. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ನಾನು ಆ್ಯಕ್ಚುಲಿ ಹೇಳಬೇಕು ಅಂದರೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಲಿಕ್ಕೆ 3 ವರ್ಷದ ಹಿಂದೆಯೇ ನನ್ನ ಪ್ಲ್ಯಾನ್ ಇತ್ತು ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂತ. ಕಾರಣಾಂತರಗಳಿಂದ ನಮ್ಮ ಮನೆಯವರು ಒಪ್ಪಲಿಲ್ಲ ಅಂತನೋ ಇಲ್ಲ ಬೇಡ ಇವಾಗಲೇ ಆರಾಮಾಗಿರು ಅಂತ ಹೇಳಿದ್ದಕ್ಕೋ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಲಿಲ್ಲ. 3 ವರ್ಷದ ಹಿಂದೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದರೆ ನಂದು ಅಂತ ಸ್ವಲ್ಪ ಅರ್ನ್ ಮಾಡ್ಬೋದಿತ್ತು ಅಂತ ಇವಾಗ ಅನ್ನಿಸ್ತಿದೆ. ಬಟ್ ಇವಾಗಲೂ ಕಾಲ ಮಿಚ್ಚಿಲ್ಲ. ಇವಾಗಲೂ ನನ್ನ ಪ್ರಯತ್ನ ನಾನು ಪಡ್ತಾಯಿದ್ದೀನಿ. ಕೆಲವರು ನಾವು ಮಾಡೋದನ್ನು ಕೆಲವರು ಅಂದರೆ ಬೇರೆ ರೀತಿಲಿ ಹೇಳ್ತಾರೆ, ಇಲ್ಲ ಬೇಡ ಅಂತ ಇಂಡೈರೆಕ್ಟಾಗಿ ಹೇಳ್ತಾರೆ. ಅದನ್ನೆಲ್ಲ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ಇಲ್ಲ ಇವ್ರ ಕೈಯಿಂದ ಏನಾಗುತ್ತೆ, ಇವ್ರ ಕೈಯಿಂದ ಏನೂ ಆಗಲ್ಲ ಅನ್ನೋರಿಗೆ ನಾವು ಮಾಡಿ ತೋರಿಸ್ತೀವಿ ಅನ್ನೋ ಥರ ನಾವು ನಮ್ಮ ಬೆಳವಣಿಗೆನ ತೋರಿಸ್ಬೇಕು. ಅದನ್ನು ಬಿಟ್ಟರೆ ನಮಗೆ ಹಂಗಂದ್ಬಿಟ್ರು ನಮ್ಮ ಕೈಲಿ ಆಗಲ್ಲ ಅಂತ ನಾವೇ ಕೂಗ್ಬಿಟ್ರೆ, ನಾವು ಮನಸ್ಸಿಂದ ಕೂಗ್ಬಿಟ್ರೆ ನಮ್ಮ ಕೈಲಿ ಏನೂ ಆಗಲ್ಲ. ನಾವು ಮನಸ್ಸಿಂದ ಗಟ್ಟಿಯಾಗಿದ್ದರೆ ಮಾತ್ರ ನಮ್ಮಲ್ಲಿ ನಂಬಿಕೆ ಮತ್ತು ನಾವು ಮಾಡ್ತೀವಿ ಅನ್ನೋ ಛಲ ಇದ್ದರೆ ಮಾತ್ರ ನಾವು ಯಾವುದೇ ಕೆಲಸದಲ್ಲಾಗಿರಲಿ, ಇಲ್ಲ ಹೊರಗಡೆ ಕೆಲಸಕ್ಕೆ ಹೋಗೋದಾದರೂ ಆಗಿರಲಿ, ಇವಾಗ ನಾವು ಹೊರಗಡೆ ಹೋಗಿ ಕೆಲಸ ಮಾಡ್ತೀನಿ ಅನ್ನೋ ಛಲ ಇದ್ದರೆ ಮಾತ್ರ ನಾವು ಹೊರಗಡೆ ಹೋಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ. ಇಲ್ಲ ಮನೆಯಲ್ಲೇ ನಾವು ಮನೆಯಲ್ಲೇ ಇದ್ಕೊಂಡು ಏನಾದರೂ ಅರ್ನ್ ಮಾಡ್ತೀವಿ ಅಂದ್ರೂ ನಮಗೆ ಫಸ್ಟು ಬೇಕಾಗಿರೋದೇ ಫಸ್ಟಿಗೆ ನಮ್ಮ ಮೇಲೆ ನಾವು ನಂಬಿಕೆ ಇಟ್ಕೋಬೇಕು. ಮತ್ತು ನಮ್ಮ ಧೈರ್ಯನ ಎಲ್ಲೂ ಕಳ್ಕೊಬಾರ್ದು. ಅವ್ರು ಬೈದ್ಬಿಟ್ರು, ಇವ್ರು ಹಂಗೆ ಹೇಳಿಬಿಟ್ರು, ಇವ್ರು ಹಿಂಗೆ ಹೇಳಿಬಿಟ್ರು ಅಂತ ನಮ್ಮ ಧೈರ್ಯನ ಕಳ್ಕೊಬಿಟ್ರೆ ಏನೂ ಮಾಡೋಕ್ಕಾಗಲ್ಲ. ಇವಾಗ ಒಂದು ಒಳ್ಳೆಯದು ಅಂತ ಇದ್ಮೇಲೆ ಒಂದು ಕೆಟ್ಟದು ಅಂತ ಇರುತ್ತೆ, ಬ್ಯಾಡ್ ಕಮೆಂಟು ಅದು ಇದು ಅಂತ ಇದ್ದೇ ಇರುತ್ತೆ. ಅದನ್ನೆಲ್ಲ ತಲೆಗೆ ಹಾಕ್ಕೋಬಾರ್ದು. ನನಗೆ ಫಸ್ಟಿಗೆ ಯೂಟ್ಯೂಬ್ ಲೈವ್ ಮಾಡಿದಾಗ ಆ ಥರ ಎಲ್ಲ ಸರ್ವೇ ಸಾಮಾನ್ಯವಾಗಿ ಬರ್ತಿತ್ತು. ನಾನೇನು ಮಾಡ್ತಿರ್ಲಿಲ್ಲ, ಡೋಂಟ್ ಕೇರ್ ಅಂತ ನನ್ನ ತಲೆಯಿಂದ ಆಚೆ ಹಾಕ್ಬಿಡ್ತಿದ್ದೆ. ಅದನ್ನೇ ತಲೆ ಕೆಡಿಸ್ಕೊಂಡು ಅಂದರೆ ಫಸ್ಟು ಸ್ಟಾರ್ಟಿಂಗ್ 1-2 ದಿನ ಈ ಥರ ಮಾಡ್ತಾರೆ ಹಿಂಗೆ ಅಂತ ಸ್ವಲ್ಪ ಬೇಜಾರಾಗ್ತಿತ್ತು. ಬಟ್ ನಾನು ಕೆಲವರು ದೊಡ್ಡ ಯೂಟ್ಯೂಬರ್ ವೀಡಿಯೋ ನೋಡಿದಾಗ ಅವರಿಗೂ ಸಾಮಾನ್ಯವಾಗಿ ಎಂಥ ಸೆಲೆಬ್ರಿಟಿಗಳಿಗೆ ಬಿಡಲ್ಲಂತೆ, ಇನ್ನು ನಮಗೆ ಸಾಮಾನ್ಯ ಜನರಿಗೆ ಬಿಡ್ತಾರ ಅಂತ ತಲೆಗೆ ಹಾಕ್ಕೊಂಡು ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳೋದನ್ನು ಬಿಟ್ಬಿಟ್ಟೆ. ನಾನು ನಮ್ಮ ಕೈಲಿ ಏನಾಗುತ್ತೆ ಅನ್ನೋರಿಗೆ ನಾವು ನಮ್ಮ ಕೆಲಸದಲ್ಲಿ ನಾವು ತೋರಿಸ್ಬೇಕು, ನಾವು ಏನು ಮಾಡ್ತೀವಿ ಅನ್ನೋದನ್ನು. ಅದನ್ನು ಬಿಟ್ಟರೆ ನಾವು ಮಾತಲ್ಲಿ ಇಲ್ಲ ನಾವು ಏನೋ ಮಾಡ್ತೀವಿ ಅಂತ ಮಾಡೋಕ್ಕಾಗಲ್ಲ. ಇದು ನನ್ನ ಅನಿಸಿಕೆ. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ನನ್ನ ಕೈಲಿ ಏನಾಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ.
ಕೆಲವರು ನಮ್ಮ ಮುಂದ್ಗಡೆ ಓ ಹೌದಾ ಮಾಡ್ತಿದ್ದೀರಾ ಮಾಡಿ ಚೆನ್ನಾಗಾಗಲಿ ಒಳ್ಳೆಯದಾಗಲಿ ಅಂತ ಹೇಳ್ತಾರೆ. ಬಟ್ ಹಿಂದ್ಗಡೆಯಿಂದ ನಮ್ಮನ್ನು ಆಡ್ಕೊಳೋರು ಇರ್ತಾರೆ, ಇಲ್ಲ ಹೊಗಳೋರು ಇರ್ತಾರೆ. ಅದಕ್ಕೆಲ್ಲ ತಲೆ ಕೆಡಿಸ್ಕೋಬಾರ್ದು. ಆಡ್ಕೊರ್ನ ಅಂದರೆ ನಮ್ಮ ಹೀಯಾಳ್ಸೋರ್ನ ನಾವು ತಲೆಯಿಂದ ಆಚೆ ಹಾಕಬೇಕು. ನಮಗೆ ಯಾರು ಸಪೋರ್ಟ್ ಮಾಡ್ತಾರೆ ಅವರಿಗೆ ನಾವು ಒಂದು ಥ್ಯಾಂಕ್ಸ್ ಹೇಳಿ ಮುಂದೆ ಹೊರಿಬೇಕು. ಹಾಗೆ ನನ್ನ ಲೈಫಲ್ಲೂ ಕೂಡ ನನ್ನ ಫ್ರೆಂಡು ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ನನಗೆ ಹೆಲ್ಪ್ ಮಾಡಿದ್ದು, ಕ್ಯಾಮ್ರಾ ಹೆಂಗೆ ಇಟ್ಕೋಬೇಕು ಮತ್ತು ವೀಡಿಯೋ ಹೆಂಗೆ ಮಾಡಬೇಕು ಅನ್ನೋದು, ಒಬ್ಬೊಬ್ಬರೇ ಹೆಂಗೆ ಕ್ಯಾರಿ ಮಾಡಬೇಕು, ಹ್ಯಾಂಡಲ್ ಮಾಡಬೇಕು ಅನ್ನೋದು ಗೊತ್ತಿರಲಿಲ್ಲ. ಆದರೆ ನನ್ನ ಫ್ರೆಂಡು ನನಗೆ ಹೆಲ್ಪ್ ಮಾಡಿದ್ರಿಂದ ನಾನು ಇಷ್ಟು ಧೈರ್ಯವಾಗಿ ನಾನು ಇವತ್ತಿನವರೆಗೂ ವೀಡಿಯೋ ಮಾಡ್ತಿರೋದಕ್ಕೆ ಅವರೇ ಕಾರಣ ಅನಿಸುತ್ತೆ. ಮತ್ತು ಧೈರ್ಯ ಮಾಡು, ನಿನ್ನ ಕೈಲಾಗುತ್ತೆ, ಬಿಡಬೇಡ, ಕಂಟಿನ್ಯೂ ಮಾಡು, ಬಿಟ್ಬಿಟ್ರೆ ನೋಡು ಸ್ವಲ್ಪ ದಿನ ಅದು ಮಾಡಿದ್ರು ಬಿಟ್ಬಿಟ್ಲು ಅಂತಾರೆ. ಕ್ಯಾರಿ ಆನ್, ನೀನು ಮಾಡೇ ಮಾಡ್ತೀಯ, ಮಾಡು ಅಂತ ಧೈರ್ಯ ತುಂಬಿದ್ದು ನನ್ನ ಫ್ರೆಂಡು. ಆ್ಯಕ್ಚುಲಿ ಅವರು ವೀಡಿಯೋದಲ್ಲಿ ಬರೋಕ್ಕಾಗಲ್ಲ, ಬಟ್ ಅವರು ಹಿಂದೆಯಿಂದ ನನಗೆ ಸಪೋರ್ಟ್ ಮಾಡ್ತಾನೆ ಇರ್ತಾಳೆ. ಅದು ಒಂದು ಖುಷಿ. ಹಾಗೆಯೇ ನಮ್ಮ ಲೈಫಲ್ಲಿ ಕೆಲವರು ನಮ್ಮನ್ನು ಕುಗ್ಸೋಕ್ಕೂ ನೋಡ್ತಾರೆ, ನಮ್ಮನ್ನು ಮೇಲೆ ಏರ್ಸೋಕ್ಕೂ ನೋಡ್ತಾರೆ. ನಾವು ಅದಕ್ಕೆಲ್ಲ ತಲೆ ಕೆಡಿಸ್ಕೋಬಾರ್ದು. ನಮಗೆ ಯಾರು ಸಪೋರ್ಟ್ ಮಾಡ್ತಾರೆ ನಾವು ಅವ್ರ ಜೊತೆ ಅವರಿಗೊಂದು ಥ್ಯಾಂಕ್ಸ್ ಹೇಳಿ ಮುಂದೆ ಹೊರಿಬೇಕು. ಎಲ್ಲರಿಗೂ ಇದರಲ್ಲಿ ಇಂಟ್ರೆಸ್ಟ್ ಇರಬೇಕು ಅಂತ ಏನಿಲ್ಲ. ಕೆಲವೊಬ್ರಿಗೆ ಒಂದೊಂದರಲ್ಲಿ ಇಂಟ್ರೆಸ್ಟ್ ಇರುತ್ತೆ, ಕೆಲವೊಬ್ರಿಗೆ ಹೊರಗಡೆ ಹೋಗಿ ದುಡಿಮೆ ಮಾಡಬೇಕು ಅನ್ನೋ ಒಂದು ಛಲ ಇರುತ್ತೆ. ಕೆಲವರಿಗೆ ನಾವು ಮನೆಯಲ್ಲೇ ಇದ್ಕೊಂಡು ಹೊರಗಡೆ ಹೋಗ್ದಂಗೆ ಮನೇಲಿ ಏನಾದರೂ ಮಾಡಬೇಕು ಅನ್ನೋದು ಒಂದು ಇದಿರುತ್ತೆ ಮೈಂಡು. ಹಾಗಾಗಿ ನಾವು ಯಾವುದಕ್ಕೂ ಕುಗ್ಗಬಾರ್ದು. ಮತ್ತು ನಾವು ಯಾರೋ ಏನೋ ಹೇಳಿದ್ರು ಅಂತ ನಾವು ಕುಗ್ಗಿಬಿಟ್ರೆ ನಿಜವಾಗ್ಲೂ ನಮ್ಮ ಕೈಯಲ್ಲಿ ಏನೂ ಸಾಧ್ಯನೇ ಇಲ್ಲ. ಅಸಾಧ್ಯ ಅನ್ನೋದು ಯಾವುದೂ ಇಲ್ಲ. ನಾವು ಪ್ರಯತ್ನ ಪಟ್ಟರೆ ಎಲ್ಲದೂ ಸಾಧ್ಯನೇ. ಕೆಲವೊಬ್ಬರು ನಮ್ಮನ್ನು ಹೌದಾ ನಿನ್ನ ಕೈಯಲ್ಲಿ ಏನಾಗುತ್ತೆ, ಹೌದಾ ಅವರು ವೀಡಿಯೋ ಮಾಡ್ತಿದ್ದಾರೆ, ಅವರು ಹಾಗೆ ಹೀಗೆ ಅಂತ ಕೆಲವರು ನೋಡೋ ದೃಷ್ಟಿಕೋನ ಬೇರೆ ಬೇರೆ ಇರುತ್ತೆ. ಆದರೆ ಎಲ್ಲರದ್ದು ಆ ಥರ ಇರಲ್ಲ. ನಾನು ಫಸ್ಟ್ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ನನಗೆ ಹೊರಗಡೆ ಹೋಗಿ ವೀಡಿಯೋ ಮಾಡಲಿಕ್ಕೆ ನಾಚಿಕೆ ಆಗೋದು. ಇವಾಗ ಡೋಂಟ್ ಕೇರ್ ಅಂತೀನಿ ನಾನು. ಯಾರಾದರೂ ಏನಾದರೂ ಅಂದ್ಕೊಳ್ಳಿ, ನಮ್ಮ ಜೀವನ ನಾವೇನು ಕೆಟ್ಟದ್ದು ಮಾಡ್ತಿಲ್ಲಲ್ಲ, ನಾವೇನು ಅವರು ವೀಡಿಯೋ ಮಾಡ್ತಾ ಇಲ್ಲಲ್ಲ, ನಮಗೇನು ಅನಿಸಿರುತ್ತೋ ನಾವು ಅದನ್ನು ಮಾಡ್ತೀವಿ. ಹಾಗಂತ ನಾವು ಮಧ್ಯದಲ್ಲೇ ಕ್ವಿಟ್ ಮಾಡಿಬಿಟ್ರೆ ಅದು ನಮಗೆ ಅದು ಆ್ಯಕ್ಚುಲಿ ನಮ್ಮ ಸೋಲು. ನಾವು ಪ್ರಯತ್ನ ಪಟ್ಟು ಸೋಲೋದು ನಮ್ಮ ಸೋಲಲ್ಲ. ನಾವು ಏನು ನಮ್ಮ ಕೈಲಿ ಆಗಲ್ಲ ಅಂತ ನಾವು ಬಿಟ್ಬಿಡ್ತೀವಿ, ಅದೇ ನಿಜವಾಗ್ಲೂ ನಮ್ಮ ಸೋಲು ಅನಿಸುತ್ತೆ ನನ್ನ ಪ್ರಕಾರ. ನಾನು ಫಸ್ಟ್ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ವ್ಯೂಸ್ ಬರ್ತಿರ್ಲಿಲ್ಲ, ಇವಾಗಲೂ ಆ್ಯಕ್ಚುಲಿ ಬರ್ತಾಯಿಲ್ಲ. ಬಟ್ ಏನು ನಾವು ಪ್ರಯತ್ನ ಪಡ್ದಂಗೆ ಯಾವುದೂ ಆಗಲ್ಲ ಅಂತ ನಾನು ಮುಂದೆ ಹೊರಿತಾ ಇದ್ದೀನಿ. ಇವತ್ತಲ್ಲ ನಾಳೆ ಸಿಕ್ಕೇ ಸಿಗುತ್ತೆ ಅಂತ ನಮ್ಮ ಪ್ರಯತ್ನನ ನಾವು ಬಿಡಬಾರ್ದು. ಮತ್ತು ನಮ್ಮ ಮೇಲಿರೋ ನಂಬಿಕೆನ ನಾವು ಕಳ್ಕೊಬಾರ್ದು. ಮೇನು ಅಂದರೆ ನಾವು ನಮ್ಮ ಮೇಲೆ ಇಟ್ಟಿರುವಂಥ ನಂಬಿಕೆನ ಯಾವತ್ತೂ ನಾವು ಬಿಡಬಾರ್ದು. ಅದು ನಮ್ಮ ಮೇಲೆ ನಂಬಿಕೆನ ನಾವು ಕಳ್ಕೊಬಿಟ್ರೆ ಆವಾಗಲೇ ನಿಜವಾಗ್ಲೂ ಸೋಲಾಗೋದು. ಇಷ್ಟ ಆಗಿತ್ತು. ಮತ್ತು ಈ ಥರ ನಿಮಗೆ ಮೋಟಿವೇಶನ್ ವೀಡಿಯೋ ಬೇಕು ಅಂದರೆ ಕಮೆಂಟ್ ಮಾಡಿ. ಫೇಸ್ ಸ್ವಲ್ಪ ಟ್ಯಾನ್ ಆಗಿತ್ತು ಅಂತ ಫೇಸ್ ಪ್ಯಾಕ್ ಹಾಕೋಣ ಅಂತ ಫೇಸ್ ಪ್ಯಾಕ್ ಹಾಕ್ಕೊಳ್ತಾ ಇದ್ದೀನಿ. ಏನಿಲ್ಲ, ಒಂದೂವರೆ ಸ್ಪೂನಷ್ಟು ಕಡಲೆ ಹಿಟ್ಟು, ಒಂದು ಅರ್ಧ ಸ್ಪೂನಷ್ಟು ಅಕ್ಕಿ ಹಿಟ್ಟು, ಎರಡೇ ಡ್ರಾಪ್ಸ್ ಅಷ್ಟು ನಿಂಬೆಹಣ್ಣು ರಸ, ಅದನ್ನು ಹಾಕಿ ಕ್ಲೀನಾಗಿ ಒಂಚೂರು 1-2 ಸ್ಪೂನಷ್ಟು ಮೊಸರನ್ನ ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡಿ ನಾನು ಫೇಸ್ ಪ್ಯಾಕ್ನ ಅಪ್ಲೈ ಮಾಡ್ತಾಯಿದ್ದೀನಿ. ನೀವೇನೇ ಫೇಸ್ ಪ್ಯಾಕ್ ಅಪ್ಲೈ ಮಾಡೋದಿದ್ರೂ ಫಸ್ಟಿಗೆ ಫೇಸ್ ವಾಶ್ ಮಾಡಿಕೊಂಡು ಕ್ಲೀನಾಗಿ ಒರೆಸ್ಕೊಂಡು ಆಮೇಲೆ ಫೇಸ್ ಪ್ಯಾಕ್ನ ಅಪ್ಲೈ ಮಾಡಿ. ಯಾಕಂದರೆ ನಾವು ಫೇಸ್ ಪ್ಯಾಕ್ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಫೇಸ್ ವಾಶ್ ಮಾಡಿಲ್ಲ ಅಂದರೆ ಅದು ಏನಾದರೂ ಧೂಳು ಡಸ್ಟು ಆ ಥರ ಎಲ್ಲ ಕೂತಿರುತ್ತಲ್ವ, ಅದು ಮತ್ತೆ ನಮ್ಮ ಫೇಸ್ ಪ್ಯಾಕ್ ಹಾಕಿದ್ರೆ ನಮ್ಮ ಫೇಸ್ ಇನ್ನೂ ಹಾಳಾಗುತ್ತೆ. ಹಾಗಾಗಿ ಫಸ್ಟು ವಾಶ್ ಮಾಡಿಕೊಂಡು ಆಮೇಲೆ ಫೇಸ್ ಪ್ಯಾಕನ್ನು ಅಪ್ಲೈ ಮಾಡಿ ಅಂತ ಹೇಳ್ತೀನಿ ನಾನು. ಪ್ರತಿ ಸಲ ನಾನು ಫೇಸ್ ಪ್ಯಾಕ್ ಹಾಕಿದಾಗಲೂ ನಾನು ಫಸ್ಟ್ ಹೇಳೋದೆ ಫೇಸ್ ವಾಶ್ ಮಾಡಿ ಆಮೇಲೆ ಪ್ಯಾಕ್ ಹಾಕಿ ಅಂತಲೇ ಹೇಳೋದು ನಾನು. ಈ ಥರ ಕ್ಲೀನಾಗಿ ಹಚ್ಕೋಬೇಕು. ಮೊಸರು ಕೆಲವರಿಗೆ ನಿಂಬೆಹಣ್ಣು ಆಗಲ್ಲ. ನಿಂಬೆಹಣ್ಣು ಜ್ಯೂಸು, ಲೆಮನ್ ಜ್ಯೂಸ್ ಹಾಕಿದ್ರೆ ಕೆಲವರಿಗೆ ಸ್ಕಿನ್ ಸ್ವಲ್ಪ ರ್ಯಾಷಸ್ ಥರ ಆಗುತ್ತೆ, ಕೆಲವರಿಗೆ ಉರಿ ಥರ ಆಗುತ್ತೆ. ಅಂದರೆ ಒಂಥರ ಸ್ಕಿನ್ನೆಲ್ಲ ಇದಾಗೋದು ಆ ಥರ ಎಲ್ಲ ಆಗುತ್ತೆ. ನಿಮಗೆ ಲೆಮನ್ ಜ್ಯೂಸ್ ಆಗಿಲ್ಲ ಅಂದರೆ ಬರೀ ಮೊಸರನ್ನ ಹಾಕಿ, ಇಲ್ಲ ಒಂಚೂರು ಟೊಮೊಟೊ ಜ್ಯೂಸನ್ನು ಹಾಕಿ ನೀವು ಅಪ್ಲೈ ಮಾಡ್ಕೋಬೋದು. ಈ ಥರ ಫುಲ್ಲು ಫೇಸ್ ಕವರ್ ಮಾಡ್ಕೊಂಡ್ಮೇಲೆ ಒಂದು 15ರಿಂದ ಒಂದು 20 ನಿಮಿಷ ಬಿಟ್ಟು ಡ್ರೈ ಆದಮೇಲೆ ಫೇಸ್ ವಾಶ್ ಮಾಡಿದ್ರೆ ತುಂಬಾ ರಿಸಲ್ಟ್ ಚೆನ್ನಾಗಿ ಬರುತ್ತೆ. ನಮಗೆ ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಂತ ಅಂದ್ಕೊಳ್ತೀನಿ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಅಂದರೆ ನಾನು ವಾರಕ್ಕೆ 1-2 ಸಲನಾದರೂ ನಾನು ಈ ಫೇಸ್ ಪ್ಯಾಕ್ ಹಾಕ್ತಾಯಿರ್ತೀನಿ. ಇದೊಂದೇ ಅಂತಲ್ಲ, ಬೇರೆ ಬೇರೆ ಥರ ಟ್ರೈ ಮಾಡ್ತಾಯಿರ್ತೀನಿ. ಹಾಗಾಗಿ ಸ್ವಲ್ಪ ನಮ್ಮ ಸ್ಕಿನ್ನು ಚೆನ್ನಾಗಿ ಇಟ್ಕೊಳ್ಳಿಕ್ಕೆ ನಮಗೆ ಹೆಲ್ಪ್ ಆಗುತ್ತೆ. ಈಗ ನೋಡಿ ಫುಲ್ಲು ಫೇಸ್ನ ನಾನು ಕವರ್ ಮಾಡಿಕೊಂಡು ಇದನ್ನು ಡ್ರೈ ಆಗಲಿಕ್ಕೆ ಬಿಡ್ತಾಯಿದ್ದೀನಿ.
ನೀವೇನೇ ಫೇಸ್ ಪ್ಯಾಕ್ ಹಾಕೋದಿದ್ರೂ ಫಸ್ಟು ತುಂಬ ರಫಾಗಿ ಅದನ್ನು ಮಸಾಜ್ ಮಾಡೋ ಥರ ಹಾಕೋಕೆ ಹೋಗ್ಬಿಡಿ. ಫಸ್ಟು ಈ ಥರ ಅಪ್ಲೈ ಮಾಡಿಕೊಂಡು ಆಮೇಲೆ ಒಂದು 10 ನಿಮಿಷನೋ 15 ನಿಮಿಷನೋ ಬಿಟ್ಟು ಆಮೇಲೆ ಏನು ಫೇಸ್ ವಾಶ್ ಮಾಡ್ತೀವಿ ನಾವು. ಇಲ್ಲಿ ನೋಡಿ ಫುಲ್ ಡ್ರೈ ಆಗಿದೆ. ಇವಾಗ ಇದನ್ನು ವಾಶ್ ಮಾಡ್ಕೊಂಬರ್ತೀನಿ ನಾನು. ವಾಶ್ ಮಾಡ್ಕೊಂಬಂದು ರಿಸಲ್ಟ್ ಯಾವ ಥರ ಇದೆ ಅಂತ ತೋರಿಸ್ತೀನಿ. ಇಲ್ಲಿ ನೋಡಿ ನಾನು ಇವಾಗ ಫೇಸ್ ವಾಶ್ ಮಾಡ್ಕೊಂಬಂದಿದ್ದೀನಿ. ಯಾವ ಥರ ರಿಸಲ್ಟ್ ಬಂದಿದೆ ಅಂತ ತೋರಿಸ್ತೀನಿ. ಆ್ಯಕ್ಚುಲಿ ರಿಯಲ್ಲಾಗಿ ತುಂಬ ಚೆನ್ನಾಗಿದೆ, ಕಾಣಿಸ್ತಿರ್ಬೋದು. ಇಲ್ಲಿ ನೋಡಿ ತುಂಬಾ ಚೆನ್ನಾಗಿರುತ್ತೆ. ಫೇಸ್ ವಾಶ್ ಮಾಡಿದಾಗ ಕ್ಲೀನಾಗಿ ಸ್ವಲ್ಪ ಒಂಚೂರು ಲೈಟಾಗಿ ಮಸಾಜ್ ಮಾಡಿಕೊಂಡು ಒಂಚೂರು ನೀರು ಹಾಕಿ ಮಸಾಜ್ ಮಾಡಿಕೊಂಡು ಏನು ಟ್ಯಾನ್ ಆಗಿದೆ, ಎಲ್ಲಿ ಟ್ಯಾನ್ ಆಗಿದೆ ಅಂತ ನೋಡಿಕೊಂಡು ಅಲ್ಲೊಂದು ಸ್ವಲ್ಪ ಲೈಟಾಗಿ ಮಸಾಜ್ ಮಾಡಿಬಿಟ್ರೆ ಸ್ವಲ್ಪ 100% ಇಲ್ಲ ಅಂದ್ರೂ ಒಂದು ಸ್ವಲ್ಪನಾದರೂ ಕಮ್ಮಿ ಆಗೇ ಆಗುತ್ತೆ. ಒಂದೇ ಸಲ ಟ್ರೈ ಮಾಡಿ ನಮಗೆ ರಿಸಲ್ಟ್ ಬರಬೇಕು ಅಂದರೆ ಯಾವುದೂ ಸಾಧ್ಯ ಇಲ್ಲ. ಟ್ರೈ ಮಾಡ್ತಾ ಮಾಡ್ತಾ ಅದು ರಿಸಲ್ಟ್ ಬರೋದು. ಮತ್ತು ಇದೇ ಒಂದೇ ಪ್ಯಾಕ್ ಅಂತ ಅಂದ್ಕೋಬೇಡಿ. ಬೇರೆ ಥರ ನಿಮಗೇನು ಅನಿಸುತ್ತೋ, ನಿಮಗೆ ಹೆಲ್ದಿ ಯಾವುದು ಅನಿಸುತ್ತೋ ಆ ಪ್ಯಾಕನ್ನು ಹಾಕ್ತಾಯಿರಿ. ಮತ್ತು ಈ ಥರ ಫೇಸನ್ನು ಸ್ಕಿನ್ನನ್ನು ಚೆನ್ನಾಗಿ ಇಟ್ಕೊಳಕ್ಕೆ ಟ್ರೈ ಮಾಡಿ. ಆದಷ್ಟು ನೀರನ್ನು ಕುಡಿತಾ ಇರಬೇಕು, ಆವಾಗ ಸ್ಕಿನ್ ಚೆನ್ನಾಗಿರುತ್ತೆ. ಈ ವಿಡಿಯೋ ಇಷ್ಟ ಆಗಿತ್ತು. ಈ ವಿಡಿಯೋ ಫೇಸ್ ಪ್ಯಾಕು ಮತ್ತು ನನ್ನ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು ಸಣ್ಣದಾಗಿ ಒಂದು ಪುಟ್ಟದಾಗಿ ಹೇಳಿದ್ದೀನಿ ಏನಾಯಿತು ಎಲ್ಲ ಅಂತ. ಈ ವಿಡಿಯೋ ಇಷ್ಟ ಆದರೆ ನೀವಿನ್ನು ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗ್ದಂಗೆ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.